ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಮ್ಮ ಇದೆಯಾ? ಇಲ್ಲೇ ಸಿಂಗಾಪುರದ ಪಕ್ಕದಲ್ಲಿ ರಾಜಾಜಿ ನಗರ್ ಇದೆಯಲ್ವಾ, ಇಲ್ಲಿ ಮೆಟ್ರೋದಲ್ಲಿ ಬಸ್ಗೆ ವೇಟ್ ಮಾಡ್ತಿದ್ದೀನಿ. ಇನ್ನೇನ್ ಲಾರಿ ಬಂದ್ಬಿಡುತ್ತೆ, ಹತ್ಕೊಂಡು ಹೋಗ್ತೀನಿ. ಸರಿ, ಈಗ ಒಂದ್ ಕೆಲ್ಸ ಹೇಳ್ತೀನಿ, ಅದನ್ನ ನೀನ್ ಮಾಡ್ಬೇಕು. ಅದೇನ್ ಹೇಳಿ? ಏನು ಇಲ್ಲ, ನೀನ್ ಮಯೂರಿಗೆ ಫೋನ್ ಮಾಡಿ ನಾನೀಗ ನಿಮ್ ಮನೆ ಹತ್ರ ಬರ್ತಾ ಇದ್ದೀನಿ, ಇಬ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅವಳ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ಬೇಕು. ಸರಿ. ಹಾ, ಅಕ್ಕ, ಆರಾಮಿದ್ದೀರಾ? ಚೆನ್ನಾಗಿದ್ದೀನಿ ಮಯೂರಿ. ನೀನ್ ಕೆಲ್ಸ ಮಾಡ್ತಿದ್ಯಾ? ಕೆಲ್ಸ ಎಲ್ಲ ಮುಗೀತಕ್ಕ. ಗ್ಯಾಸ್ ಕಟ್ಟೆನ ಒರೆಸ್ತಾ ಇದ್ದೆ. ಹೇಳಿ ಅಕ್ಕ. ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗೋಣ, ಬರ್ತೀಯಾ? ದೇವಸ್ಥಾನಕ್ಕ ಬರ್ಬೋದಕ್ಕ. ಆದ್ರೆ ಒಂದ್ ಮಾತನ್ನ ಯಜಮಾನ್ ಹತ್ರ ಕೇಳ್ಬೇಕಾಗಿತ್ತು. ಕೇಳು, ಅದ್ರಲ್ಲೇನಿದೆ? ದೇವಸ್ಥಾನಕ್ಕೆ ಹೋಗ್ತೀಯ ಅಂದ್ರೆ ಅವ್ರು ಬೇಡ ಅನ್ನೋದಿಲ್ಲ ಅಂತ ನನಗ್ ಗೊತ್ತು. ಅವ್ರಿಗಷ್ಟೇ ಅಲ್ಲ, ನಿನ್ ಗಂಡನ್ಗೂ ಹೇಳ್ಬಿಟ್ ಬಾ. ಅವ್ರು ಹೊರಗಡೆ ಹೋಗುವಾಗ ಎಲ್ಲಿ ಹೋಗ್ತಿದ್ದೀರಿ ಅಂತ ಹೇಳ್ಬಿಟ್ಟು ಹೋಗ್ತಾರ. ಅದಕ್ಕೆ ನಾನು ಅವ್ರ ಹತ್ರ ಏನು ಕೇಳೋದಿಲ್ಲ. ಅಬ್ಬಬ್ಬಾ, ಎಷ್ಟು ಮುಂದುವರ್ಬಿಟ್ಟಿದ್ಯಾ. ತಾರ ಕಣ್ಣ ಸಿಗ್ಲಿ, ನಾ ಹೇಳ್ತೀನಿ ನೀನ್ ಹೀಗೆ ಹೇಳ್ದೆ ಅಂತ. ಅಯ್ಯೋ ಅಕ್ಕ, ನಾನ್ ಸುಮ್ನೆ ತಮಾಷೆಗೆ ಹೇಳ್ದೆ ಅಷ್ಟೇ. ನಾನು ನಿನಗ್ ಸುಮ್ನೆ ತಮಾಷೆಗೆ ಹೇಳಿದ್ದು. ಸರಿ, ನೀನ್ ರೆಡಿ ಆಗು, ನಾನೇ ಬಂದು ನಿನ್ ಮನೆ ಹತ್ರ ಪಿಕ್ ಮಾಡ್ತೀನಿ. ಸರಿ ಅಕ್ಕ. ನಿನ್ನೆ ಆಫೀಸಿಗೆ ಬರಕ್ಕಾಗ್ಲಿಲ್ಲ. ನೋಡ್ತೀನಿ, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ. ನಾಳೆ ಸಿಗ್ತೀನಿ ಬಿಡಿ. ಓಕೆ ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಯಜಮಾನ್ರೆ, ಸ್ಟ್ರಾಂಗ್ ಕಾಫಿ. ಗೋವಿಂದ, ಒಂದ್ ನಿಮಿಷ. ಬಿಸ್ಕೆಟ್ ಏನಾದ್ರು ಬೇಕಾ ಯಜಮಾನ್ರೆ? ನೀನ್ ಬಿಸ್ಕೆಟ್ ಹಾಕೋಕೆ ಕಾಯ್ತಿರ್ತೀಯ ಅಲ್ವಾ? ಅದ್ ಸರಿ, ಮನೇಲಿ ಏನಾದ್ರು ಸಮಸ್ಯೆನಾ? ಅಯ್ಯಯ್ಯೋ, ಬಂದು ಹೋಗಿ ರಾಗಿ ಮುದ್ದೆನೇ ಕೇಳಿದ್ರಂತೆ. ನಾನೇ ಸಿಗ್ಬೇಕಾಗಿತ್ತಾ? ಕಾಫಿ ತಂದಿದ್ದೆ ತಪ್ಪಾಯ್ತು. ಯಾಕೋ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ಎಕ್ಸಾಮ್ ಅಲ್ಲಿ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ಇರೋ ತರ ಯೋಚನೆ ಮಾಡ್ತಿದೀಯಲ್ಲ, ಏನ್ ಸಮಸ್ಯೆ ಹೇಳೋ? ಅದು ಯಜಮಾನ್ರೆ, ಚಿಕ್ಕ ಯಜಮಾನ್ರು ಮದುವೆ ಆಲ್ಬಮ್ ಫೋಟೋ ಬಂದಿತ್ತು. ಅದನ್ನ ನಮ್ಮವ್ರು ನೋಡ್ತಾ ಅದ್ರಲ್ಲಿ ಮಯೂರಿ ಎಂಬವ್ರ ಫೋಟೋನ ಹರಿದು ಬಿಸಾಕೇ ಬಿಟ್ರು. ಅವಳು ಹಾಗೆ ಮಾಡಿದಾಗ ತಾರಕಲ್ಲಿ ಇರ್ಲಿಲ್ಲ ತಾನೆ? ಆಲ್ಬಮ್ ಬಂದಂಗ ಇರ್ಲಿಲ್ಲ ಯಜಮಾನ್ರೆ. ಆದ್ರೆ ಅಮ್ಮವರು ಮಯೂರಿ ಅಮ್ಮವ್ರ ಫೋಟೋನ ಹರಿದು ಬಿಸಾಕೋ ಟೈಮ್ಗೆ ಕರೆಕ್ಟಾಗಿ ಬಂದು ನಿಂತ್ಕೊಂಡ್ರು ಯಜಮಾನ್ರೆ. ಆ ಫೋಟೋ ಹೋಗಿ ಅವ್ರ ಕಾಲ ಹತ್ರನೇ ಬೀಳ್ತು. ಅದನ್ನ ಎತ್ಕೊಂಡು ಮಾಮೂಲಿ ರೇಗಿಸ್ತಾರಲ್ಲ ಅಮ್ಮವ್ರಿಗೆ, ಹಂಗೆ ರೇಗಿಸ್ಬಿಟ್ಟು ಒಂಟೇ ಹೋದ್ರು. ಅಮ್ಮ ಅವರು ಕೋಪ ಮಾಡ್ಕೊಂಡು ಅವರು ಹೊಂಟೋದ್ರು. ಈ ಅಮ್ಮ ಮಗ ಯಾವಾಗ ಬದಲಾಗ್ತಾರೋ ಗೊತ್ತಿಲ್ಲ. ಅವನಿಗಿಷ್ಟ ಆಗದಿರೋದನ್ನ ಇವಳು ಮಾಡ್ತಾಳೆ. ಇವ್ನು ಸಿಕ್ಕಿದೆ ಅವಕಾಶ ಅಂತ ಅವಳಿಗೆ ಅವಮಾನ ಮಾಡ್ತಾನೆ. ಎಲ್ರ ಮನೆಯಲ್ಲೂ ಅಮ್ಮ ಮಗನ ಪ್ರೀತಿ ಕತೆ ಇರತ್ತೆ. ಆದ್ರೆ ಈ ಮನೆಯಲ್ಲಿ ಇಬ್ಬರದು ದ್ವೇಷದ ಕತೆ ನಡೀತಿದೆ. ಈ ಕತೆಗೆ ಯಾರಿಂದ ಅಂತ್ಯ ಸಿಗತ್ತೋ ಗೊತ್ತಿಲ್ಲ. ಕುಡಿಲೇ ಇಲ್ಲ.